ಬೇಲ್ ಆಗ್ಬೇಕು ಅಂದ್ರೆ 1 ಲಕ್ಷ ಡೆಪಾಸಿಟ್ ಮಾಡ್ಬೇಕಂತ. ಮಾಡ್ಬೇಕು, ಒಳ್ಳೆ ಚೆನ್ನಾಗಾಯ್ತಲ್ಲ, ಜಂಪ್ ಮಾಡಿದ್ರಿ. ಇಟ್ಸ್ ಎ ನೋ ಮಿಸ್ಟರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇಂಟಿಮೇಷನ್ ಕೊಟ್ಟಿದ್ದೀವಿ ನೋ ಮಿಸ್ಟರ್, ಯು ಹ್ಯಾವ್ ಜಂಪ್ಡ್ ದಿ ಬೇಲ್. ಗೊತ್ತಾಯ್ತಲ್ಲ, ಅವ್ರು ಹೇಳಿರ್ತಾರೆ ಅವ್ರ ಅಬ್ಜೆಕ್ಷನ್ ಅಲ್ಲಿ, ಸ್ವಾಮಿ ಒಂದ್ ವೇಳೆ ಅವನಿಗೆ ಬೇಲ್ ಕೊಟ್ರೆ ಪುನಃ ವಿಚಾರಣೆಗೆ ಹಾಜರಾಗುವುದಿಲ್ಲ, ಆದ್ದರಿಂದ ಬೇಲ್ ಕೊಡ್ಬೇಡಿ ಅಂತ. ನಾವೇನ್ ಹೇಳಿರ್ತೀವಿ, ಇಲ್ಲ ಇವನ ಸದ್ಗುಣ ಸಂಪನ್ನ, ಹಂಗೆಲ್ಲ ಮಾಡೋದಿಲ್ಲ ಅಂತೇಳಿ ಕೊಟ್ಟಿದ್ದೀವಿ ಸರ್ಟಿಫಿಕೇಟ್. ಯು ಪ್ರೂವ್ಡ್ ದಟ್ ಪ್ರಾಸಿಕ್ಯೂಷನ್ ಇಸ್ ರೈಟ್. 1 ಲಕ್ಷ ಡೆಪಾಸಿಟ್ ಮಾಡಕ್ ಮನೆಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಒಳ್ಳೆ ಚೆನ್ನಾಗಾಯ್ತಲ್ಲ, ಅದನ್ನ ರಿಜೆಕ್ಟ್ ಮಾಡ್ರಣ್ಣ, ದುಡ್ಡು ಅಡ್ಜಸ್ಟ್ ಆದಾಗ ಹಾಕಿ. 1 ವೀಕ್. ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವು ಬಾಂಡ್ ಅಮೌಂಟ್ ತಯಾರು ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ. ನಾನು ವೈ ಶುಡ್ ಐ ಕೀಪ್ ದಿ ಬೇಲ್ ಪೆಟಿಷನ್ ಪೆಂಡಿಂಗ್? ಬರ್ಕೊಳ್ಳಿ. 1 ವೀಕ್. ನೋ ಸಾರಿ, ರಿಜೆಕ್ಟ್ ಮಾಡುತ್ತೀನಿ ಇನ್ನೊಂದು ಹಾಕೊಳ್ಳಿ. 1 ವೀಕ್ ಮನೆಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ ಅವ್ರಿಗೆ, ನಮ್ಗೆ ಏನು ಹೇಳಿಲ್ಲ ಅವರು. ಅವ್ರು ಹೇಳೋದು ಇಲ್ಲ, ಅವ್ರಿಗೆ ಹೇಳ್ತಾರೆ ಸದ್ಯ ಅವ್ನು ಅಲ್ಲಿರೋ ಅಷ್ಟೊತ್ತು ನಮಗ್ ಸೇಫು, ಇಲ್ಲ ಇವನು ಶೆಡ್ಗೋಗ್ಬಿಟ್ಟಿರ್ತಿದ್ದ ಅಂತ. 1 ವೀಕ್. ನೋ ಸರ್, ಸಾರಿ, ಯು ಆರ್ಗ್ಯೂ ದಿ ಮ್ಯಾಟರ್. No, you have jumped the bail, that's all, there is no other go. Agreed. 1 week. Agreed, ನಾನು agreed. ನೀವ್ ಹೇಳಿದ್ದನ್ನೇ ನಾನು ಹೇಳ್ತಿರೋದು ಅಷ್ಟೇನೆ, ಬೇರೆ ಏನು ಹೇಳ್ತಿಲ್ಲ. ಇವಾಗ ವಜಾ ಮಾಡಿರ್ತೀನಿ, ನಂದು ಹಾಕೊಳ್ಳಿ. ಹಾಕಿ, ನೀವು ಅನುಕೂಲ ಆದಾಗ ಹಾಕೊಂಬನ್ನಿ ನೋಡೋಣ. ನಾನು ಅದು ಹೇಳ್ದೆ, ಸ್ವಲ್ಪ ಕಟ್ಟಿ ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅಂತ. ಅದು ಕಟ್ಟಲ್ಲ ಅಂದ್ರೆ ನಾನೇನು ಹೇಳ್ದೆ ಹೇಳಿ ನಿಮ್ಗೆ? 20,000 ರೂಪಾಯಿ ಕಟ್ಟಿ, ಮಿಕ್ಕಿದ್ದಕ್ಕೆ 80,000 ರೂಪಾಯಿಗೆ 10 ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ, 10,000 ತರ ಅಂತ. ಅದು ಕಟ್ಟಲಿಲ್ಲ ನೀವು. ಇದು ಅಷ್ಟೇ, ಇಲ್ಲ ಆಯ್ತು, ಧಾರವಾಡ ಆಯ್ತು, ಕಲಬುರಗಿ ಆಯ್ತು, ವಾಪಸ್ ಬೆಂಗಳೂರು ಬಂತು. ಇನ್ನೊಂದು ತಿಂಗಳಾದ್ರೆ 2 ತಿಂಗಳಾದ್ರೆ ಆಗಸ್ಟ್ ಬಂದೇ ಬಿಡುತ್ತೆ, 24. ಏನಮ್ಮ ಸಾಲ ಮಂಟಪಿ ಎಲ್ಲಿಗೆ ಬಂತು ಟ್ರಯಲು? ಟ್ರಯಲ್ ಸ್ವಾಮಿ 18ಕ್ಕೆ CW 1 to 6 ಬಂದಿದ್ರು, ಆದ್ರೆ ಅವರು ಒಳಗಡೆ ಬರ್ದೇನೆ ಹಂಗೆ ಹೊರಟು ಹೋದ್ರು ಸ್ವಾಮಿ. ಯಾಕ್ರಿ ನೀವು ಭಯ ಪಡಿಸಿದ್ರೇನು? ಇಲ್ಲ ಸ್ವಾಮಿ. ಒಳಗ್ ಬಂದ್ರೆ ನೋಡ್ಕೋತೀನಿ ಅಂತ? ಇಲ್ಲ ಇಲ್ಲ. ಅಲ್ಲ, ಅದಕ್ಕೆ ಒಳಗ್ ಬಂದಿ ಅವರು ಹೋಗಿರಲ್ಲ. PP ಅವರು ಪಾಸ್ ಓವರ್ ಮಾಡಿದ್ದಾರೆ ಸ್ವಾಮಿ, ಹೊರಗಡೆ ಕುಂದ್ರಿಸಿದ್ದಾರೆ. ಕಾಲ್ ಔಟ್ ಮಾಡೋಷ್ಟಿಗೆ ಒಬ್ರು ಇಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಏನೋ ವ್ಯವಸ್ಥೆ ಆಗಿದೆ ಹಂಗಾರ ಅರ್ಥ. ಅದು ಗೊತ್ತಿಲ್ಲ ಸರ್. 302 ಮ್ಯಾಟರ್ ಅಲ್ವೇ ಇದು? ಮತ್ತೆ ವಾಟ್ ಈಸ್ ದಿಸ್ ಮಿಸ್ಟರ್? ವೈ ಇಟ್ ಹಸ್ ನಾಟ್ ಬಿನ್ ಡನ್? ಇದು ಇಲ್ಲೇ ಮೇಯೋ ಅಲ್ಲೇ, ಬಹಳ ದೂರದ್ದೇನಲ್ಲ. ಹಿಂಗೊಂದು ನೋಡಿದ್ರೆ ಹಂಗೆ ಕಾಣುತ್ತೆ ಮೇಯೋ ಹಾಲು. ಈಗ UBCT ಅಡ್ಡ ಇಲ್ಲದ್ರೆ ಮುಂಚೆ ಹಂಗೆ ಕಾಣೋದು, ಹೈಕೋರ್ಟ್ ಮೇಲೆ ನಿಂತ್ಕೊಂಡ್ರೆ ಮೇಯೋ ಹಾಲು. ವಾಟ್ ಈಸ್ ಹ್ಯಾಪನಿಂಗ್? ಐ ಡೋಂಟ್ ನೋ. 302 ಟ್ರಯಲ್ ನಲ್ಲಿ ಈ ತರ ಲ್ಯಾಕ್ಸಿಟಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವಾಟ್ ಈಸ್ ಹ್ಯಾಪನಿಂಗ್? ನಿಮ್ಗೆ ಅಲ್ಲಿ ಯಾರು ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದ್ದಾರೆ? ಅಲ್ಲ, ನಾನು ಟ್ರಯಲ್ ಕೊಡ್ ಕೇಳ್ತೀನಿ, ಸೆಕ್ಷನ್ ತರ್ತೀನಿ. ಅಲ್ಲ, ಇವ್ರೆ ನೋಡಿ, ಅವ್ರು ಬಂದಿದಾರಂತೆ, ವಿಚಾರಣೆಗೆ ಅಂತಾರಂತೆ, ಹೊರಗಡೆ ಕೂತ್ಕೊ ಅಂತ ಹೇಳ್ತಾರಂತೆ, ಆಮೇಲೆ ತಿರ್ಗಾ ಕೇಸ್ ಕರೆದ್ರೆ ಇಲ್ವೇ ಇಲ್ಲ. ಅವ್ರೇನೋ ಸ್ವಲ್ಪ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸೋದಿತ್ತು, PP ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ನೋಡೋಣ ಅಂತ. ಎಲ್ಲ CW 1 to 6 ಬಂದ್ರು, ಕೂತ್ರು. ಸೆಕೆಂಡ್ ಟೈಮ್ ಕಾಲ್ ಆಗೋ ಅಷ್ಟೊತ್ತಿಗೆ ಇಲ್ವೇ ಇಲ್ಲ, ಹೊಟ್ಟೋಗಿದ್ದಾರೆ ಅಂತ. ಏನ್ ಮಾಡಿದ್ದಾರೆ? NBW ಮಾಡಿದ್ರು ಇಲ್ಲೋ? ಇಲ್ಲ ಸ್ವಾಮಿ. ಮತ್ತೇನ್ ಮಾಡಿದ್ರು? ರೀಸಮನ್ಸ್ ಮಾಡಿದ್ದಾರೆ. ರೀಸಮನ್ಸ್ ಯಾಕೆ? ಬಂದಿದ್ದವ್ರು ಮತ್ತೆ ವಾಪಸ್ ಇಲ್ಲ ಅಂದ್ರೆ 29 ಮತ್ತು ಜುಲೈಗೆ ಡೇಟ್ ಕೊಟ್ಟಿದ್ದಾರೆ ಸ್ವಾಮಿ. 29 ಜುಲೈಗೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ. ನೋಡ್ರಿ, ವಾಟ್ ಈಸ್ ಹ್ಯಾಪನಿಂಗ್? ಸರ್, ಅಕ್ಯೂಸ್ ಜೈಲಲ್ಲಿದ್ರೆ 29 ಜುಲೈಗೆ ಯಾಕೆ ಮಾಡ್ತಾರೆ? ಇದ್ರಲ್ಲಿ ಇದೇ ಕೇಸಲ್ಲೇನೆ ಹಿಂದೆ ಹೇಳಿದ್ದು ಆ ಜಡ್ಜ್ಗೆ, ಪ್ರೀಪೋನ್ ಮಾಡ್ಕೊಂಡು ಚಾರ್ಜ್ ಫ್ರೇಮ್ ಮಾಡಿದ ಕೇಸ್ ಇದು. ಕೋಆಪರೇಷನ್ ಇಲ್ಲ ನೀವು. ಅಕ್ಯೂಸ್ ಕಸ್ಟಡಿಯಲ್ಲಿ ಇದ್ರೆ ಅಷ್ಟೊಂದು ದಿನ ಯಾಕೆ ಕೊಡ್ತಾರೆ? No, who is the judge who is adjourning months together for summons? That too when accused is in custody. Call for explanation ಅಂತ ಇನ್ನೊಂದ್ಸತಿ ಮಾಡ್ತೀನಿ ನೋಡಿ, ಅವಾಗ ಸರಿ ಹೋಗ್ತಾರೆ. ಈಗ ಅದೇ ಜಡ್ಜ್ ಇದ್ದಾರೋ ಬೇರೆಯವ್ರು ಇದ್ದಾರಮ್ಮ? ಬೇರೆಯವರು ಇದ್ದಾರೆ. ಅದಕ್ಕೆ ನೋಡಿದ್ರ ಟ್ರಾನ್ಸ್ಫರ್ ಆಯ್ತಲ್ಲ, ಈಗ ಬೇರೆಯವ್ರು ಬಂದಾರೆ. ಏನ್ ಈಗಿರೋರ್ ಹೆಸರೇನಮ್ಮ ಗೊತ್ತಾ? ಲೇಡೀಸ್ ಇದ್ದಾರೆ ಸ್ವಾಮಿ. ಹೆಸರು ಆಯ್ತು, ಲೇಡಿನೋ ಯಾರಮ್ಮ? ಹೆಸರೇನು ಗೊತ್ತಾ ಅಂದ್ರೆ ಅದನ್ನ ಹೇಳೋದ್ ಬಿಟ್ಬಿಟ್ಟು ಲೇಡೀಸ್ ಇದಾರೆ ಅಂದ್ರೆ ನಾವು ಲೇಡೀಸೇ ಅಮ್ಮ. ಅವರೆಲ್ಲ ಪ್ರಮೋಟಿ ಜಡ್ಜಸ್, ಅವ್ರಿಗಿನ್ನೂ ಇವೆಲ್ಲ ಗೊತ್ತಿಲ್ಲ. ಗೊತ್ತಾಯ್ತಲ್ಲ? ನೀವು ಹೇಳ್ಬೇಕು ಅಲ್ಲಿದ್ದು, ಅಮ್ಮ ಅಷ್ಟು ದೂರ ಕೊಡಬಾರ್ದು, ತಪ್ಪಾಗುತ್ತೆ. ಇದು ಡೈರೆಕ್ಷನ್ ಕೇಸು, ಹಿಂದೆ ಹಿಂಗೆಲ್ಲ ಆಗಿತ್ತು, ಹೈಕೋರ್ಟ್ನವ್ರು ಮಾನಿಟರ್ ಮಾಡ್ತಾ ಇದ್ದಾರೆ. 5 days ಫಿಕ್ಸ್ ಅಂತ ಮಾಡಿದ್ರು ಸ್ವಾಮಿ. ಹೌದಮ್ಮ, ಹಂಗೆ ಮಾಡ್ಬೇಕು, ಕರೆಕ್ಟ್ ಆಗಿದೆ ಅದು. ಅದನ್ನ ಕ್ಯಾನ್ಸಲ್ ಮಾಡಿ 29 ಅದಕ್ಕೆ ಹೇಳ್ತಾ ಇದ್ದೀನಲ್ಲ ನೋಡಿ, ಹೂ ಇಸ್ ದಿ ಜಡ್ಜ್ ಐ ಸೇ. ದೀಸ್ ಆರ್ ಆಲ್ ವೆರಿ ಬ್ಯಾಡ್. ಪ್ರಮೋಟಿ ಡಿಸ್ಟ್ರಿಕ್ಟ್ ಜಡ್ಜು, ಮೊನ್ನೆ ಪ್ರಮೋಷನಲ್ ಪೋಸ್ಟ್ ಆದವರು. PP ಅವರು ಸಬ್ಮಿಷನ್ ಮಾಡಿದ್ದಾರೆ ಸ್ವಾಮಿ.
ಒನ್ಲಿ ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ, ಟ್ರಯಲ್ಲೇ ನಡೆಸಿ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ನೋಡಿದ್ರಾ? ಕಾಲ್ ದಟ್ ಪಿ ಪಿ. ಹೂ ಇಸ್ ದಿ ಪಿ ಪಿ? ಅವ್ರಿಗೂ ಹೆಸರು ಗೊತ್ತಿಲ್ಲ ಸರ್. ಯಾರ ಹೆಸರು ಗೊತ್ತಿಲ್ಲ ಅಂತೀಯಲ್ಲಮ್ಮ ನೀನೇನಮ್ಮ ನೀನು. I list this matter on 27th. You ask the PP to be present. Yes, madam. Whether you want to, say what is the court order and give the, ಇದು. No. ಅವ್ರ ಹೆಸರೇನಂತ ಕೇಳ್ಕೊಳ್ಳಿ. ಈಗ ಫೋನ್ ಮಾಡಿ ಕೇಳಮ್ಮ, ಹೇಳ್ತಾರೆ. No, I am asking him to be present in the court with the director of prosecution. Then only will understand. What does he mean by ಬರೇ ಚಾರ್ಜ್ ಮಾಡು ಅಂತ ಹೇಳಿದ್ದಾರೆ ಅಂತ? ಅಲ್ಲಿ ಅಕೀಲ್ ಅಲಿಯಾಸ್ ಜಾವೇದ್ ಕೊಡು. What is happening at CGP? Yes, sir. See, criminal justice system ಅಂದ್ರೆ ಹಿಂಗಲ್ಲ ನಡೆಯೋದು. Accused is in custody 302. Yes. Matter is of 2021. Incident has taken place in June 21. ನಾಳೆ ಶನಿವಾರ ಬಂತು ಅಂತಂದ್ರೆ ಇಟ್ ಇಸ್ 3 years. ಸತ್ತವನ್ಗೆ ನ್ಯಾಯ ಕೊಡಿಸಲ್ಲ ನೀವು? ಆಯ್ತು, ಆಯ್ತು, ಅದನ್ನ ಮುಗೀತು. ಇವನ್ ತಪ್ಪಿತಸ್ಥ ಆದ್ರೆ ಬೇಗ ಕರೆದು ಗಲ್ಗಾಕಿ, ನಮ್ಗೇನ್ ತೊಂದ್ರೆ ಇಲ್ಲ. Yes. ಅಲ್ಲ ಅಂದ್ರೆ ಬಿಟ್ಬಿಡಿ ಬೇಗ. 3 ವರ್ಷದಿಂದ ಜೈಲಲ್ಲಿ ಇದ್ದಾನೆ. Yes, yes. Short time. I will take the instruction. No, get the PP who it is. ಏನಮ್ಮ ಅವ್ರ ಹೆಸರು ತಿಳ್ಕೊಳ್ಳಲ್ಲ ಅಂದ್ರೆ ನಾವೇನ್ ಮಾಡೋದು? ಅವ್ರು ಕೊಡಿ, PP ಅವ್ರು ಕೊಡಿ. ಇದು ನಿಮ್ ಪ್ರಾಸಿಕ್ಯೂಟರ್ ಗೊತ್ತಿದೆಯೋ ಇಲ್ವೋ? ವಾಟ್ ಸಾರ್ಟ್ ಆಫ್ ಪ್ರಾಸಿಕ್ಯೂಟರ್ ಯು ಹ್ಯಾವ್? ಡೇ ಬೈ ಡೇ ಅಂತಿದೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಇರೋದು. Yes. This was not from today. This is 10 years old. This judgment of the Honorable Supreme Court. ಇದಕ್ಕೆ ಹಿಂದೆ ಒಂದು ಶಂಭು ಅಂತ ಆ ಕೇಸಲ್ಲಿ ಹೇಳಿದ್ದಾರೆ. ಶಂಭು ಕೇಸ್ is reiterated here and this has been circulated to all judges and the prosecution department. All direction ಇದೆ ನೋಡಿ. What is your director of prosecution doing? And the fellow has got the audacity to say that the High Court has only directed to frame the charge, not to go for trial anta. What sort of PP you have? You want me to take action and suspend him? Take the instruction. By tomorrow you keep him present. Yes, yes. Yes. Delist this matter tomorrow. ನಾಳೆ ಹೆಸರು ಕುಲ ಎಲ್ಲ ತಿಳ್ಕೊಂಬನ್ನಿ. ಹೆದರ್ಕೋಬೇಡಿ, ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ಬಿಟ್ಟಿದ್ದಾರೆ, ನಾಳೆ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಅಂತ. ಹಂಗ್ ಭಯ ಇದ್ರೆ ಕೇಸ್ ನಡೆಸಬಾರ್ದು. Madam, ತಗೊಳ್ಳಿ. Take the people head on. And you also find out who is the judge. ಕೇಳ್ಕೊಂಬರ್ತೀನಿ. ಅವ್ರಿಗೆ ಗೊತ್ತಿರಲ್ಲ. ಪ್ರಮೋಟಿವ್ ಜಡ್ಜ್ ಇರ್ತಾರೆ, ಹಿಂದೆ ಏನ್ ಡೈರೆಕ್ಷನ್ ಇರುತ್ತೆ ಗೊತ್ತಿಲ್ಲ. ನೀವ್ ಹೇಳ್ಬೇಕು ಹೀಗಲ್ಲ ಹೀಗೆ ಅಂತ. ಸಬ್ಮಿಷನ್ ಮಾಡಿದ್ದೀನಿ. ಅವ್ರು ಮಿಸ್ಲೀಡ್ ಮಾಡಿದಾರೆ ನೋಡಿ PP ಅವ್ರು. ನೀವು ಅವಾಗ ಹೇಳ್ಬೇಕು ಡೈರೆಕ್ಷನ್ ಈ ತರ ಹಿಂಗಿದೆ ಅಮ್ಮ ಅಂತ. ನೀವ್ ಹೇಳ್ದೆ ಹೋದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಆ ಜಡ್ಜ್ಗೆ ಪ್ರೆಷರ್ ಇರುತ್ತೆ, ಏನೋ ಅರ್ಜೆಂಟ್ ಮಾಡ್ಬಿಟ್ಟಿರ್ತಾರೆ. ನೀವ್ ಹೇಳ್ಬೇಕು ಈ ಪ್ರಕರಣಕ್ಕೆ ಹಿಂಗೆಲ್ಲ ಆಗಿದೆ, ಹೈಕೋರ್ಟ್ ಸೂಪರ್ವೈಸ್ ಮಾಡ್ತಾ ಇದ್ದಾರೆ, 302 ಕೇಸು, ನಮ್ ಅಕ್ಯೂಸ್ಡ್ ಕಸ್ಟಡಿಯಲ್ಲಿ ಇದ್ದಾರೆ, ಟ್ರಯಲ್ ಕಮೆನ್ಸ್ ಮಾಡೋದಕ್ಕೆ ಹಿಂದಿನ ಜಡ್ಜಿಗಳಿಗೆ ಹೇಳಿದ್ರು, ಅವ್ರು ಅದರಂತೆ ಮಾಡಿದ್ದಾರೆ, ಮುಗಿಸ್ಕೊಡಿ ಅಂತ ಕೇಳ್ಬೇಕು ನೀವು. ಈ ಜಜ್ಮೆಂಟ್ ಅವ್ರಿಗೆ ಕೊಡಿ, ಗಮನಕ್ಕೆ ತಗೊಂಬಂದ್ ಕೊಡಿ. ಅಖಿಲ್ ಅಲಿಯಾಸ್ ಜಾವೇದ್ ಅಂತ ಇದೆ, ನೋಡ್ಕೊಳ್ಳಿ. ಅದರಲ್ಲಿ ಶಂಭು ಅಂತ ಹಳೇದೊಂದು ಕೇಸ್ ಇದೆ, ಅದನ್ನು ಓದ್ಕೊಳ್ಳಿ. ಅದ್ರಲ್ಲಿ ಹೇಳಿದ್ದಾರೆ 1 ದಿವಸ ಅಡ್ಜರ್ನ್ಮೆಂಟ್ ಕೊಡ್ಬೇಕು ಅಂತಂದ್ರೆ ಜಡ್ಜ್ ಕಾರಣ ಬರಿಬೇಕು ಯಾಕೆ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿರೋದು. ಇವತ್ತಿನ ಬದಲು ನಾಳೆಗೆ ಅಡ್ಜರ್ನ್ಮೆಂಟ್ ಮಾಡ್ತಾ ಇದ್ದಾರೆ ಟ್ರಯಲ್ ಕಮೆನ್ಸ್ ಆದ್ಮೇಲೆ, ಯಾಕೆ ಅಂತ ಜಡ್ಜ್ ಕಾರಣ ಬರಿಬೇಕು ಅಂತ ಹೇಳಿದ್ದಾರೆ. ಅದನ್ನ ಮೇಡಮ್ಗೆ ತನ್ನಿ, ಹೈಕೋರ್ಟ್ ಗಮನಕ್ಕೆ ಬಂದಿದೆ ನೀವು ಮಾಡಿರೋದು, 1.25 ತಿಂಗಳು ಕೊಡಕ್ಕೆ ಇದೇನು ಸಿವಿಲ್ ಕೇಸ್ ಅಲ್ಲ ಅಂತ ಹೇಳ್ರಿ. ಫೈಂಡ್ ಔಟ್ ಹೂ ಇಟ್ ಈಸ್. ಅದ್ಯಾವ ಕೋರ್ಟ್ ನೋಡಿ, ಅದು ಅಷ್ಟನೇ ಅಡಿಷನಲ್ ಅಂತ ಕೇಳ್ಕೊಳ್ಳಿ, ನಮ್ಮ ಜುಡಿಷಿಯಲ್ ಅವ್ರನ್ನ ಕೇಳಿ.